ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ಬೆಳಗಿನ ಶುಭೋದಯ. ನೋಡ್ರಿ, ಕಬ್ಬಲ್ಲಿ ಯಥೇಚ್ಛವಾಗಿ ಕಸ ಇತ್ತು. ನೀರು ಬಿಟ್ಟು ಕಳೆನಾಶಕ ಏನು ಕಸದ ಎಣ್ಣೆ ಅಂತೀವಲ್ಲ, ಕಸದ ಎಣ್ಣೆ ಹೊಡೆದಾದ್ಮೇಲೆ ಒಳ್ಳೆ ರಿಸಲ್ಟು. ಒಂದೇ ಒಂದು ಕಸದ ಬೀಜನೂ ಉಳಿದಿಲ್ಲ. ನೀವು ಅಕಸ್ಮಾತ್ ಕಳೆನಾಶಕ ಹೊಡಿತೀನಿ ಅಂತಂದರೆ ಸ್ವಲ್ಪ ನೀರು ಬಿಟ್ಟೇ ಹೊಡೀರಿ. ನೀರು ಬಿಟ್ಟು ಹೊಡೆದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನೀರು ಬಿಡದೆ ಹೊಡೆದ್ರೆ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಒಣಗುತ್ತೆ. ಆಮೇಲೆ ಒಂಚೂರು ಉಳ್ಕೋಬೋದು. ನೋಡಿರಿ, ಒಂದೇ ಒಂದು ಗಿಡನೂ ಯಾವುದೂ ಉಳ್ಕೊಂಡಿಲ್ಲ, ಎಲ್ಲ ಹಸಿ ಇತ್ತು. ಹಸಿ ಇದ್ದಾಗ ಹೊಡೆದಿದ್ದಕ್ಕೆ ಏನಾಯಿತು, ಒಂದೇ ಒಂದು ಕಡ್ಡಿನೂ ಉಳ್ಕೊಂಡಿಲ್ಲ. ಎಲ್ಲ ನೀಟಾಗಿ ಒಣಗೋಗ್ಬಿಟ್ಟಿದೆ. ಕಬ್ಬು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ಲು ಕಸ ಏನು ಕಳೆ ಬೆಳ್ಕೊಂಡಿತ್ತಿಲ್ಲಿ, ತುಂಬ ಚೆನ್ನಾಗಿ ಕಬ್ಬು ಕಾಣಿಸ್ತಾ ಇದೆ. ಆಮೇಲೆ ನೋಡಿ, ಕಂಪ್ಲೀಟ್ 30 ಎಕರೆನೂ ಗ್ರೀನಾಗಿ ಕಾಣಿಸ್ತೈತೆ. ಎಲ್ಲ ಕಂಪ್ಲೀಟಾಗಿ 1 ತಿಂಗಳು ಮೇಲಾಯಿತು. 1 ತಿಂಗಳು 8 ದಿನ 10 ದಿನ ಆಗ್ತಾ ಬಂತು. ಹಾಗಾಗಿ ಎಲ್ಲ ಕಂಪ್ಲೀಟ್ 30 ಎಕರೆನೂ ಗ್ರೀನಾಗಿ ಕಾಣಿಸ್ತಾ ಇದೆ. ಮರಿಗಳು, ಕಬ್ಬಿನ ಮರಿಗಳು ಚೆನ್ನಾಗಿ ಬಂದಿದೆ. 6, 7, 8 ಮರಿಗಳು ಬರ್ತಾಯಿದ್ದಾವೆ. ಇನ್ನೊಂದು 15ರಿಂದ 20 ದಿನ ಕಂಪ್ಲೀಟಾಗಿ ಎಲ್ಲ ಮರಿಗಳ ಸಂಖ್ಯೆನೂ ಹೇಗೆ ಏನು ಅಂತ ತೋರಿಸ್ತೀನಿ. ಬಟ್ ಕಸದೆಣ್ಣೆ ಏನು ಕಳೆನಾಶಕ ಹೊಡಿಲೇಬೇಕು ಅಥವಾ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿರೋರು ನಾವು ಹೊಡಿತೀವಿ ಅಂತ ಮೈಂಡ್ಸೆಟ್ ಇರೋರು ನೀರು ಬಿಟ್ಟಾದ್ಮೇಲೆ ಹೊಡೀರಿ, ಒಳ್ಳೆ ರಿಸಲ್ಟ್ ಬರುತ್ತೆ. ನಾವು ಆ್ಯಕ್ಚುಲಿ ಈ ಕೆಮಿಕಲ್ ಫಾರ್ಮಿಂಗ್ ನನ್ನ ಮನಸ್ಸಲ್ಲಿ ಕೆಮಿಕಲ್ ಫಾರ್ಮಿಂಗ್ ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಏನು ಅಂದರೆ ಲೇಬರ್ ಸಮಸ್ಯೆ ಇರೋದ್ರಿಂದ ರೈತರು ಅನಿವಾರ್ಯಕ್ಕಾಗಿ ಕೆಲವೊಂದು ಸಾರಿ ಈ ಕಳೆನಾಶಕ ಅದು ಇದು ಹೊಡಿಲೇಬೇಕಾಗೋ ಪರಿಸ್ಥಿತಿ ಬಂದುಬಿಡುತ್ತೆ. ಅಂಥ ಪರಿಸ್ಥಿತಿ ಬಂದವರು ಏನೂ ಮಾಡೋಕ್ಕಾಗಲ್ಲ. ರೈತರ ಕಷ್ಟ ಏನು ಅಂತ ರೈತರಿಗೆ ಗೊತ್ತು. ಆರ್ಗ್ಯಾನಿಕ್ಕಾಗಿ ಮಾಡಿ ಕಳೆನಾಶಕ ಹೊಡಿಬೇಡಿ ಅಂತ ಹೇಳ್ತಾರೆ, ಅದು ಒಪ್ತೀನಿ. ನನ್ನ 100% ನನ್ನ ಒಪಿನಿಯನ್ನು, ನನ್ನ ಮನಸ್ಸು ಆರ್ಗ್ಯಾನಿಕ್ಕೆ. ಹಾಗಾಗಿ ನಾನು ಆರ್ಗ್ಯಾನಿಕ್ ಮಾಡಬೇಕು ಅಂತಲೇ ಒದ್ದಾಡ್ತಿರೋನು. ಆದರೆ ಏನಪ್ಪ ಅಂತಂದರೆ ಅನಿವಾರ್ಯ ಆಗುತ್ತೆ. ಇಷ್ಟೊಂದು ಕಸ ಬೆಳ್ಕೊಂಡಾಗ ಲೇಬರ್ ಕಾಸ್ಟ್ ಏನಾಗುತ್ತೆ, ಆ ರೈತನ ಪರಿಸ್ಥಿತಿ ಏನು ಅಲ್ಲ. ಅಕಸ್ಮಾತಾಗಿ ಅದನ್ನು ಲೇಬರ್ ಕಾಸ್ಟ್ ಕೊಡೋಕೆ ರೆಡಿ ಇದ್ರೂ ಲೇಬರ್ ಸಿಗದೇ ಇರೋಂಥ ಪರಿಸ್ಥಿತಿ ಬಂದಾಗ ಅವನ ಅನಿವಾರ್ಯಕ್ಕೆ ಬಿದ್ದು ಈ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅಕಸ್ಮಾತಾಗಿ ಯಾರಾದರೂ ಲೇಬರ್ ಡೆಫಿಷಿಯನ್ಸಿ ಅನುಭವಿಸ್ತಿರೋರು ಈ ಕಳೆನಾಶಕ ಹೊಡಿತೀನಿ ಅಂತಂದರೆ, ಇಲ್ಲ ಹೊಸ್ದಾಗಿ ಯಾರು ಕಳೆನಾಶಕದ ಬಗ್ಗೆ ಏನೂ ಗೊತ್ತಿಲ್ಲಪ್ಪ ಅಂತಂದರೆ ಕಳೆನಾಶಕನೇ ಹೊಡಿತೀನಿ ಅಂತಂದರೆ ನೀರು ಬಿಟ್ಟು ಹೊಡೀರಿ. ಕಬ್ಬಿಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಮೇಜರ್ ರೀಸನ್ ಅದು, ಕಬ್ಬಿಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಆಮೇಲೆ ಇನ್ನೂ ಮರಿಗಳ ಸಂಖ್ಯೆ ಬರ್ತಾ ಇರ್ತವೆ. ಆಮೇಲೆ ಇನ್ನೊಂದು, ಯಾವುದೇ ಕಾರಣಕ್ಕೂ ಕಳೆನಾಶಕ ಹೊಡಿಬೇಕಾದ್ರೆ ನೀವು ಕಂಪಲ್ಸರಿ 1 ತಿಂಗಳು 10 ದಿನ ಆದಮೇಲೆ ಹೊಡೀರಿ. ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗಲ್ಲೇ ಹೊಡಿಬೇಡ್ರಿ. ಕಳೆ ಎಷ್ಟೇ ಜಾಸ್ತಿ ಬಂದ್ರೂ ಎಲ್ಲ ಒಣಗೋಗುತ್ತೆ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋಕೆ ಹೋಗ್ಬಿಡ್ರಿ. ಎಷ್ಟೇ ಎತ್ತರ ಕಳೆ ಬೆಳೆದ್ರೂ ಒಣಗೋಗುತ್ತೆ. ಬಟ್ಟು 1 ತಿಂಗಳು 10 ದಿನ 1 ತಿಂಗಳು 15 ದಿನ ಆದಮೇಲೆ ಕಳೆನಾಶಕ ಹೊಡೀರಿ. ಮತ್ತು ನೀರು ಬಿಟ್ಟು ಹೊಡಿಯೋದ್ರಿಂದ ಯಾವುದೇ ಕಾರಣಕ್ಕೂ ಕಬ್ಬಿಗೆ ಒಂದು ಮೇಜರ್ ಎಫೆಕ್ಟ್ ಆಗಲ್ಲ. ಹಾಗಾಗಿ ಕಳೆನಾಶಕ ಹೊಡಿಯೋರು ಇದೊಂದು ಪಾಯಿಂಟು, 2 ಪಾಯಿಂಟು. ಒಂದು, ಅಬೌವ್ 1 ತಿಂಗಳು 10 ದಿನ ಆಗಿರ್ಬೇಕು ಕಬ್ಬು. 2ನೇದು, ನೀರು ಬಿಟ್ಟು ಹೊಡೀರಿ, ಕಬ್ಬಿಗೆ ಎಫೆಕ್ಟ್ ಆಗಲ್ಲ. ಆಮೇಲೆ ಲೇಬರ್ ಡೆಫಿಷಿಯನ್ಸಿ ತುಂಬ ಇರೋರು ಏನೂ ಮಾಡೋಕ್ಕಾಗಲ್ಲ. ಇದು ಕಳೆನಾಶಕನ ಹೊಡಿಲೇಬೇಕಾಗುತ್ತೆ. ಅದನ್ನ ನಾವು ಏನೂ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ನಾವು ಕಬ್ಬಿನ ಸೋಗೆ ಸುಡೋದು ನಿಲ್ಲಿಸಲ್ವೋ ಅಲ್ಲಿವರೆಗೂ ಈ ಕಳೆ ಸಮಸ್ಯೆ ನಮಗೆ ಕಬ್ಬು ಬೆಳೆಯೋರಿಗೆ ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಬೆಳೆ ಬೆಳೆಯೋರಿಗೆ ಅದೊಂಥರ ಬೇರೆ ಬೇರೆ ಸೂತ್ರಗಳಿರ್ತವೆ. ಕಬ್ಬು ಬೆಳೆಯೋರು ನೀವು ಸೋಗೆ ಸುಡದೆ ಹೋದರೆ 1ನೇ ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ. 2ನೇ ವರ್ಷದಿಂದ ನಿಮ್ಗೆ ಕಳೆನೇ ಬರಲ್ಲ. ಯಾವುದೇ ಕಾರಣಕ್ಕೂ ಕಳೆ ಬರಲ್ಲ. ಹಾಗಾಗಿ 1ನೇ ವರ್ಷ ನೀವು ಆರ್ಗ್ಯಾನಿಕ್ಕೇ ಮಾಡ್ತೀನಿ ಅಂತನೋರು, ಕಂಪಲ್ಸರಿ ನಾನು ಆರ್ಗ್ಯಾನಿಕ್ಕೇ ಮಾಡ್ತೀನಿ ಬಟ್ ಲೇಬರ್ ಸಿಗ್ತಾ ಇಲ್ಲ ಅಂತನೋರು, 1ನೇ ವರ್ಷ ನೀವು ಕಳೆನಾಶಕ ಹೊಡ್ಕೊತಿದ್ರೆ ಹೊಡ್ಕೊಳ್ರಿ. ಅದಾದಮೇಲೆ 2ನೇ ವರ್ಷ 3ನೇ ವರ್ಷ ನೀವು 4 ವರ್ಷ ಇಡ್ತಿರೋ 5 ವರ್ಷ ಇಡ್ತಿರೋ ಕಬ್ಬು ನಿಮ್ಮ ಆರ್ಗ್ಯಾನಿಕಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ನೀವು ಅದಕ್ಕೆ ತುಂಬ ಸ್ಟಾರ್ಟಿಂಗಲ್ಲಿ ಆರ್ಗ್ಯಾನಿಕ್ ಅಲ್ವಾ, ಸಡನ್ನಾಗಿ ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ಕಿಗೆ ಹೋದಾಗ ನೀವು ಆರ್ಗ್ಯಾನಿಕ್ ಗೊಬ್ಬರನ
ಸ್ವಲ್ಪ ಡೋಸ್ ಜಾಸ್ತಿ ಕೊಡಬೇಕಾಗುತ್ತೆ, ಒಂದು 2 ವರ್ಷ 3 ವರ್ಷ ಅದು ಭೂಮಿ ರಿಕವರ್ ಆಗೋಕ್ಕೆ. ಆಮೇಲೆ ನೀವು ಸೋಗೆ ಸುಡೋದು ಬಿಟ್ಬಿಟ್ರೆ ಕಳೆನೇ ಬರಲ್ಲ. 2ನೇ ವರ್ಷ 3ನೇ ವರ್ಷ ನಿಮ್ಗೆ ಲೇಬರ್ ಕಾಸ್ಟು ಉಳೀತು, ನಿಮ್ಮ ಭೂಮಿಗೆ ಕೆಮಿಕಲ್ ಸ್ಪ್ರೇ ಮಾಡೋದು ಉಳಿಯುತ್ತೆ. ಹಾಗಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸ್ವಲ್ಪ ನಮ್ಮ ಹಿರಿಯರ ಮೈಂಡ್ಸೆಟ್ ಬೇರೆ ಥರ ಇರೋದ್ರಿಂದ ನಾವು ಸೋಗೆ ಸುಡಲೇಬೇಕಾಗಿ ಬಂತು. ಯಾರ ಮನಸ್ಸಾದರೂ ನಿಧಾನವಾಗಿ ಬದಲಾಯಿಸ್ಬೋದು, ಬಟ್ ರೈತರ ಮನಸ್ಸು ಬದಲಾಯಿಸೋದು ಸ್ವಲ್ಪ ಕಷ್ಟ ಇದೆ. ಎನಿವೇಸ್ ಅದು ಏನೋ ಅದು ಬೇರೆ ಥರ ಪ್ರಾಬ್ಲಮ್ ಬಿಡಿ. ಬಟ್ ಆಲ್ರೆಡಿ ನೀವು ಯಾರಾದರೂ ಆರ್ಗ್ಯಾನಿಕ್ಕಿಗೆ ಮೂವ್ ಆಗ್ತಿರೋರು, ಆರ್ಗ್ಯಾನಿಕಲ್ಲೇ ನಾನು ಕಬ್ಬು ಬೆಳಿತೀನಿ ಅಂತನೋರು, ತುಂಬ ಕಸದ ಸಮಸ್ಯೆ, ಕಳೆ ಸಮಸ್ಯೆ ಫೇಸ್ ಮಾಡ್ತೀನಿ ಅಂದರೆ ನೀವು ತೊಂದರೆ ಇಲ್ಲ, ಸ್ವಲ್ಪ ಕಡಿಮೆ ಡೋಸಸಲ್ಲಿ. ಆಮೇಲೆ ಆರ್ಗ್ಯಾನಿಕ್ಕಾಗೂ ನೀವು ಕಳೆನಾಶಕಗಳನ್ನ ತಯಾರಿಸ್ಕೋಬೋದು. ನೀವು ತಯಾರಿಸ್ಕೊಳ್ಳೋಕೆ ಟೈಮ್ ಇಲ್ಲ ಅದು ಇದು ಅಂತನೋರು ಹೊಡೀರಿ, ಕೆಮಿಕಲ್ ಪರವಾಗಿಲ್ಲ. ಬಟ್ ಈ ವರ್ಷ ಹೊಡೆದ್ಬಿಟ್ಟು ನೆಕ್ಸ್ಟ್ ವರ್ಷಕ್ಕೆ ನೀವು ಸೋಗೆ ಸುಡೋಕೆ ಹೋಗ್ಬೇಡಿ. ಆ ಥರನಾದರೂ ಮಾಡ್ಕೊಳ್ರಿ. ಆ ಥರ ಮಾಡ್ಕೊಂಡು ನಿಧಾನಕ್ಕಾಗಿ ನೀವು ಕನ್ವರ್ಟ್ ಆಗಿ ಆರ್ಗ್ಯಾನಿಕ್ಕಿಗೆ. ಒಂದೇ ಸಲ ನಿಮ್ಗೆ ಕನ್ವರ್ಟ್ ಆಗೋದು ಕಷ್ಟ ಆಗುತ್ತೆ, ಹಾಗೂ ಮಾಡ್ಕೊಳ್ಳಿ. ಆಮೇಲೆ ಈ ವರ್ಷ ಹೊಡಿತಾ ಇರೋರು ಫಸ್ಟ್ ಟೈಮ್ ನಾವು ಆರ್ಗ್ಯಾನಿಕೋ ಕೆಮಿಕಲೋ ನೀವು ಕಮರ್ಷಿಯಲ್ ಫಾರ್ಮಿಂಗ್ ಮಾಡ್ತಿರೋರು, ನೀವು ಅಕಸ್ಮಾತಾಗಿ ಗೊತ್ತಿಲ್ಲ ಅಂತಂದರೆ ನೀರು ಬಿಟ್ಟು ಹೊಡೀರಿ. ಮತ್ತು 1 ತಿಂಗಳು ಅಬೋವ್ ಕಬ್ಬಾಗಿ ಅದಕ್ಕೆ ಹೊಡೀರಿ. ಯಾವುದೇ ಕಾರಣಕ್ಕೂ ಕಬ್ಬಿಗೆ ಜಾಸ್ತಿ ಪೆಟ್ಟಾಗಲ್ಲ, ಚೆನ್ನಾಗಿ ರಿಸಲ್ಟ್ ಇದೆ. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಕಬ್ಬಿನ ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮಾಹಿತಿನ ರೈತರಿಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.